ಸಾರಿ ಅದಕ್ಕೆ ಇನ್ಯಾವತ್ತೂ ಹೀಗಾಗಲ್ಲ. ಅಯ್ಯೋ ಪರವಾಗಿಲ್ಲ ಬಿಡಮ್ಮ ಲಕ್ಷ್ಮಿ. ಈ ಮನೇಲಿ ರಂಗೋಲಿ ಹಾಕಕ್ಕೆ, ಅಡ್ಗೆ ಮಾಡಕ್ಕೆ, ಮುಸ್ರೆ ತಿಕ್ಕಕ್ಕೆ ₹1 ಸಂಬಳ ತಗೊಳ್ದೆ ಕೆಲಸ ಮಾಡೋದಕ್ಕೆ ಈ ಕೆಲ್ಸದವಳು ಇದ್ದಾಳಲ್ಲ. ಸುಮ್ಮನೆ ಇದನ್ನೇ ದೊಡ್ಡದ್ ಮಾಡ್ಬೇಡ್ವೆ. ನಾಳೆಯಿಂದ ಲಕ್ಷ್ಮಿ ರಂಗೋಲಿ ಹಾಕ್ತಾಳೆ, ಸರಿನಾ? ಹೌದತ್ತೆ, ಪ್ಲೀಸ್ ನಾಳೆಯಿಂದ ನೀವೇ ರಂಗೋಲಿ ಹಾಕಿ. ಈ ತರ ರಂಗೋಲಿ ಏನಾದ್ರು ನನ್ನ ಫಾಲೋವರ್ಸ್ ನೋಡಿದ್ರೆ ಅಷ್ಟೇ ಕತೆ. ಇನ್ಯಾವತ್ತೂ ನನ್ನ ಚಾನೆಲ್ನ ಓಪನೇ ಮಾಡಲ್ಲ. ಸಿರಿ, ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು? ನಮ್ಮ ತ್ರಿಪುರಾನು ತುಂಬಾ ಚೆನ್ನಾಗಿ ಹಾಕ್ತಾಳೆ ರಂಗೋಲಿ. ಗಡಿ ಬಿಡಿಲ್ ಹಾಕ್ದಾಗ ಹೀಗಾಗತ್ತೆ ಅಷ್ಟೇ. ಅಂದ್ರೆ ಏನಮ್ಮ ನಿನ್ ಮಾತಿನ ಅರ್ಥ? ನಾನ್ ಚೆನ್ನಾಗಿ ಹಾಕಿಲ್ಲ ಅಂತನಾ? ಆದ್ರೆ ಡೌಟೇ ಇಲ್ಲ ಅಮ್ಮ. ಸ್ವಲ್ಪ ಸುಮ್ಮನಿರು ಸಿರಿ ನೀನು. ಗಡಿ ಬಿಡಿಲ್ ಹಾಕ್ದಾಗ ಹೀಗಾಗತ್ತೆ, ಅದರ ಅರ್ಥ ಚೆನ್ನಾಗಿಲ್ಲ ಅಂತಲ್ಲ. ನಮ್ಮ ಲಕ್ಷ್ಮಿ ಹಾಕ್ದಂಗೆ ಎಳೆಗಳು ನೀಟಾಗಿ ಬಂದಿಲ್ಲ ಅಂತ ಅಷ್ಟೇ. ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಅತ್ತೆ. ಅದಕ್ಕೆ ಹಾಕಿರೋದು ಚೆನ್ನಾಗೇ ಇದೆ. ಅಲ್ಲಿ ಇಲ್ಲಿ 1-2 ಎಳೆ ಸರಿ ಮಾಡಿದ್ರೆ ರಂಗೋಲಿ ಸೂಪರ್ ಆಗಿರುತ್ತೆ. ಸರಿ, ಹಾಗಿದ್ರೆ ನೀನೇ ಹಾಕು. ನಿಮ್ಮ ಅತ್ತೆಗೂ ನೀನ್ ಹಾಕಿದ್ರೇನೆ ಇಷ್ಟ ಅಲ್ವಾ? ತ್ರಿಪುರ, ಏ ತ್ರಿಪುರ,